ನಗರದ ಖಾಸಗಿ ಹೋಟೆಲ್ನಲ್ಲಿ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಕರ್ನಾಟಕ ಘಟಕ ಬೆಂಗಳೂರು ಕಲ್ಯಾಣ ಕರ್ನಾಟಕ ವಿಭಾಗ ಪಕ್ಷ ಸಂಘಟನಾ ಸಭೆ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಕೆ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಲಬುರಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ವಿಕಾಸಶೀಲ ಇನ್ಸಾನ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಬಿಕೆ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗ ಪಕ್ಷ ಸಂಘಟನಾ ಸಭೆ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಪಕ್ಷ ಬಲಪಡಿಸುವಂತೆ ಕಾರ್ಯಕರ್ತರಿಗೆ ಸೂಚನೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. विकासशील इंसान पक्ष के विकासशील इंसान पक्ष के विकासशील इंसान पक्ष के सर इकड़ नोड्री कुडी सर ಕತ್ತಲೆಯಿಂದ ಬೆಳಗ್ಗೆ ಸಾಗುವ ಸಂಕೇತವಾಗಿ ಜ್ಯೋತಿ ಬೆಳೆಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಬಿಕೆ ಮೋಹನ್ ಕುಮಾರ್ ಸರ್ ಅವರು विकासशील इंसान पक्ष के विकासशील इंसान पक्ष के राज्याध्यक्षरादी ವಿಕಾಸಶೀಲ ಇನ್ಸಾನ್ ಪಾರ್ಟಿ ಕರ್ನಾಟಕದಲ್ಲಿ ಅವರು ಘಟಕದ ಮುಖ್ಯಸ್ಥರಾಗಿ ಅವರು ಬಹಳ ಯುವ ಸಮಾಜದ ಕಳಕಳಿಯುಳ್ಳವರು ಅವರು ಆಗಮಿಸಬೇಕಂತ ಸರ್, ಇವತ್ತು ನಮ್ಮ VIP ಪಕ್ಷದ ಒಂದು ನಮ್ಮ ಸಮಾಜ ಏನು ನಮ್ಮ ಕುಲಬಾಂಧವರ ಒಂದು ನಮ್ಮ ಬಂಧುಗಳ ಒಂದು ಮೊದಲನೇದಾಗಿ ಒಂದು ಮೀಟಿಂಗ್ ತಗೊಂಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಡಿಸೈಡರ್ಸ್ ಇದ್ದೀವಿ. VIP ಪಕ್ಷದಲ್ಲಿ ನಮ್ಮ ಸಮಾಜದ ಪಾತ್ರ ತುಂಬ ದೊಡ್ಡದಿದೆ. ಆದ್ದರಿಂದ ಅವರೆಲ್ಲ ಸಲಹೆ ಸೂಚನೆಗಳನ್ನ ಕೇಳಲಿಕ್ಕೆ, ಅವರ ಆಶೀರ್ವಾದ ತಗೊಳ್ಳಿಕ್ಕೆ ನಾವು ಇವತ್ತು ಈ ಒಂದು ಕಾರ್ಯಕ್ರಮನ ಸಂಘಟನಾ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಯಾಕಂದರೆ ತಳಮಟ್ಟದಿಂದ ನಾವು ಇವತ್ತು ಪಕ್ಷ ಕಟ್ಟೋದಿದೆ. ಅದಕ್ಕೆ ನಮ್ಮ ಸಮಾಜದ ಬೆಂಬಲ ಕೋರಿ ನಾವು ಈಗ ಒಂದು ಇದನ್ನು ಮಾಡಿ ಆರಿಸ್ತರ್ತೀವಿ. ಮುಂದಿನ ಯಾವುದೇ ಸರ್ಕಾರ ಬಂದರೂ ಅದರಲ್ಲಿ ನಾವು ಭಾಗವಾಗಿ ಇಳ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ಪಕ್ಷ ತಂದಿರೋದೇ ಚುನಾವಣೆಗೋಸ್ಕರ. ಯಾವ ಪಕ್ಷ ಯಾವಾಗ ಚುನಾವಣೆ ಘೋಷಣೆ ಆದರೂ ನಾವು ಸ್ಪರ್ಧೆ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ಕಲಬುರಗಿಯಲ್ಲಿ ನಮಗೆ ದೊಡ್ಡ ಚಾಲೆಂಜ್ ಇತ್ತು. ಆದರೆ ನಮ್ಮ ಸಮಾಜ ಈ ಒಂದು ವೇದಿಕೆಯನ್ನು ತಮ್ಮ ವೈಯಕ್ತಿಕವಾಗಿ ತೊಗೊಳ್ತಾ ಇದೆ. ಯಾಕಂದರೆ ನಮ್ಮ ಸಿಂಬಲು ಬೋಟು, ನಮ್ಮ ಸಮಾಜದವ್ರದ ಒಂದು ಬೋಟ್ ಸಿಂಬಲ್ ಏನಿದೆ, ಎಲ್ಲರೂ ಇದು ಖುಷಿ ಪಟ್ಟಿದ್ದಾರೆ, ಎಲ್ಲರೂ ಬೆಂಬಲ ಸೂಚಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕಲಬುರಗಿ, ಯಾದಗಿರಿ, ಏನು ಕಲ್ಯಾಣ ಕರ್ನಾಟಕ, ಕೊಪ್ಪಳ, ರಾಯಚೂರು ಈ ಕಡೆ ಎಲ್ಲ ಇದೆ, ನಾವೊಂದು 20ರಿಂದ 25 MLAಗಳು ಖಂಡಿತ ಆರಿಸಿ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತೀವಿ ಸರ್. ಸರ್, ನಾವು ಸಮಾಜದಲ್ಲಿ ಎಲ್ಲ ನಾಯಕರ ವಿಶ್ವಾಸನ ನಾವು ಗಳಿಸ್ಬೇಕು ಅಂತ ಹೇಳ್ಬಿಟ್ಟೆ ಈ VIP ಪಕ್ಷನ ತಂದಿರೋದು. ಯಾಕಂದರೆ ಅದು ಅನಿವಾರ್ಯತೆಯೂ ಇದೆ ನಮ್ಮ ಸಮಾಜಕ್ಕೆ ಇವತ್ತು. ಹಾಗಾಗಿ ಎಲ್ಲರನ್ನೂ ಪಕ್ಷದಿಂದ ಕರಿತೀವಿ. ಈಗ BJPನಲ್ಲಿ ರವಿಕುಮಾರ್ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಲ್ಲಿ ST ಫೈಲ್ 2 ಸತಿ 3 ಸತಿ 40 ವರ್ಷದಿಂದ ಹೋಗಿ ಬಂತು, ಏನಾಯಿತು? ಇವತ್ತು ಕಾಂಗ್ರೆಸ್ಸಲ್ಲಿನೂ ಅದೇ ರೀತಿ ಇದೆ. ನಮ್ಮ ಫೈಲ್ ಇವತ್ತು ಇನ್ನೊಂದು 15 ತಿಂಗಳು 16 ತಿಂಗಳು ಹೋದರೆ ಎಲ್ಲ ಮುಗಿದೋಯ್ತು. ಈ ಸರ್ಕಾರದ ಕಥೆನೂ ಮುಗಿಯುತ್ತೆ. ಇನ್ನೂ ST ಕಳಿಸ್ತಾನೆ ಇದ್ದಾರೆ, ಅದು ಆಗಿಲ್ಲ. ಕುಲಶಾಸ್ತ್ರಿ ಅಧ್ಯಯನ ಮಾಡ್ತೀವಿ ಅಂದರು, ಅದಕ್ಕಿನ್ನೂ ದುಡ್ಡೇ ಬಿಡುಗಡೆ ಆಗಿಲ್ಲ. ಇನ್ಯಾವಾಗ ಕುಲಶಾಸ್ತ್ರಿ ಅಧ್ಯಯನ ಆಗುತ್ತೆ, ಇನ್ಯಾವಾಗ ಮೇಲೆ ಹೋಗುತ್ತೆ ಫೈಲು. ಆದ್ದರಿಂದ ನಾವೆಲ್ಲರಿಗೂ ಆಗರ್ಸ್ತಾ ಇದ್ದೀವಿ. ಏನಿವತ್ತು ಪ್ರಿಯಾಂಕ್ ಖರ್ಗೆ ಅವರು ಮಾತು ಕೊಟ್ಟಿದ್ರು, ಬೇಗ ನಮ್ಮ ಸಮಾಜದ ಫೈಲನ್ನು STಗೋಸ್ಕರ ಕುಲಶಾಸ್ತ್ರಿ ಅಧ್ಯಯನ ಮಾಡಿ ಕಳಿಸ್ಬೇಕು. ಆಮೇಲೆ ಎಲ್ಲ ನಮ್ಮ ಸಮಾಜದ ಈಗೊಂದು ಪ್ರಾಧಿಕಾರ ಆಗಿಲ್ಲ, ಇವತ್ತು ತನಕ ನಮ್ಮ ಪ್ರಾಧಿಕಾರ ಆಗಿಲ್ಲ, ನಮ್ಮದೊಂದು ಸ್ಕೂಲು ಕಾಲೇಜಿಲ್ಲ ನಮ್ಮ ಸಮಾಜದ್ದು. ಹೇಳಕ್ಕೆ ಮಾತ್ರ 60-70 ಲಕ್ಷ ಜನ ಇದ್ದೀವಿ. 105 ಜನ MLA ಆರಿಸೋಗ್ತಾರೆ ಸರ್ ನಮ್ಮಿಂದ. ಯಾರಿಂದ ನಮ್ಗೇನು ಒಳ್ಳೇದಾಗಿದೆ? ಆದ್ದರಿಂದ VIP ನಾವು ನಮ್ಮ ಸಮಾಜ ಇವತ್ತೆಲ್ಲ ತೀರ್ಮಾನ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ವಿಕಾಸಶೀಲ ಇನ್ಸಾನ್ ಪಾರ್ಟಿಗೆ ನಮ್ಮ ಓಟ್ ನಾವೇ ಹಾಕ್ಕೊತೀವಿ. ವಿಧಾನಸೌಧದಲ್ಲಿ ನಾವೇ ಆಳೋ ಜಾಗದಲ್ಲಿ ಕುತ್ಕೊತೀವಿ. ನಮ್ಮ ಕೆಲಸ ನಾವು ಮಾಡ್ಕೊತೀವಿ ಸರ್. ಕಲಬುರಗಿ ಜನಕ್ಕೆ ಹೇಳ್ಬೇಕಂದ್ರೆ, ನಮ್ಮ ಕಲಬುರಗಿ ನಮ್ಮ ಸಮಾಜದ ಹೃದಯ ಭಾಗ, ಕ್ಯಾಪಿಟಲ್ ಸಿಟಿ ಆಫ್ ನಮ್ಮ ಸಮಾಜ. ಆದ್ದರಿಂದ ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಇದ್ದೀರಿ. ಇವತ್ತು ಜನಸಂಖ್ಯೆ ಆಧಾರಿತವಾಗಿ ರಾಜಕೀಯ ಶಕ್ತಿ ಇಲ್ಲ ಇಲ್ಲಿ. ಆದ್ದರಿಂದ ಎಲ್ಲರೂ ಈ ಒಂದು VIP ಪಕ್ಷಕ್ಕೆ ಬೆಂಬಲ ಕೊಡಿ, ಸಹಕರಿಸ್ರಿ. 75 ವರ್ಷ ಬೇರೆ ಒಂದು ಪಕ್ಷಗಳಿಗೆ ಓಟ್ ಹಾಕ್ಕೊಂಡೇ ಬಂದಿದ್ದೀರಿ. 15 ತಿಂಗಳು ನಮ್ಮನ್ನು ನಂಬಿ
ಈ ಒಂದು ಬರುವ ಚುನಾವಣೆಯಲ್ಲಿ 28ರಲ್ಲಿ ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ ವಿಧಾನಸೌಧದಲ್ಲಿ ನಾವೇ ಆಳೋ ಜಾಗದಲ್ಲಿ ಕುತ್ಕೊಂತೀವಿ ಅನ್ನೋ ಒಂದು ಕರೆನ ನಾವು ಪೂರ್ತಿ ಕಲಬುರಗಿ ಜನಕ್ಕೆ ಕೊಡ್ತಾ ಇದ್ದೀನಿ. ಅದನ್ನು ಅವ್ರು ಕಲಬುರಗಿ ಜನ ಎಲ್ಲ ಸಂತೋಷದಿಂದ ಈ ಒಂದು ಪಕ್ಷಕ್ಕೆ ಆಶೀರ್ವಾದ ಮಾಡಿ ನಮಗೆ ಬೆಂಬಲ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಸರ್, ಮುಖಂಡ್ರಿಗೆ ಹೇಳೋದಿಷ್ಟೇ, 75 ವರ್ಷದಿಂದ ಯಾವ್ಯಾವ ಪಕ್ಷದಲ್ಲಿ ನೀವು ದುಡ್ದಿದ್ದೀರಿ, ನಿಮ್ಗೆ ಅಲ್ಲಿ ಕರೆಕ್ಟಾಗಿ ಕೂಲಿಗೆ ಸಿಕ್ಕಿಲ್ಲ. ನೀವೆಲ್ಲರೂ ಆ ಎಲ್ಲ ಪಕ್ಷಗಳನ್ನ ಬಿಟ್ಟು VIP ಬಂದು ಬಲಪಡಿಸ್ಬೇಕು. ನಮ್ಮ ಓಟು ನಾವು ಹಾಕ್ಕೊಂಡು ನಾವೊಂದು 25 ಜನ MLA ಇವತ್ತು ವಿಧಾನಸೌಧದಲ್ಲಿ ಕೂರುವಂಥ ಅವಕಾಶ ಇದೆ. ಆ ಒಂದು ಅವಕಾಶನೆಲ್ಲರೂ ಸದುಪಯೋಗ ಪಡಿಸ್ಕೊಬೇಕು ಅಂಥೇಳಿ ನಾನು ಕರೆ ಕೊಡ್ತಾ ಇದ್ದೀನಿ.